ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇತ್ತು ಅಂತ ನಾವಾದರೂ ಭಾವಿಸ್ತಾ ಅದರ ಒಂದು ಜಾಗೃತಿಯನ್ನ ನಮ್ಮ ಪ್ರಜಾಪೃತ ಬ್ರಹ್ಮಕುಮಾರಿ ಸಂಸ್ಥೆಯವರು ನಡೆಸಿಕೊಟ್ಟಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸ್ತಾ ಅವರಿಗೆ ನಮ್ಮ ಶಾಲೆ ಪರವಾಗಿ ನಾನು ಧನ್ಯವಾದಗಳನ್ನ. ನಾವು ನಿಮ್ಮ ಹಾಗೆ ಹೈಸ್ಕೂಲಲ್ಲಿ ಇದ್ದಾಗ ನನಗೊಬ್ರು ಗುರುಗಳಿದ್ರು, KS ಪ್ರಾಣೇಶ್ ಅಂತ, ಈಗಲೂ ಇದ್ದಾರೆ. ಅವರು ಸ್ಟಿಲ್ ಅಲೈವ್, ಮೈಸೂರಲ್ಲಿ ಇದ್ದಾರೆ. ಅವ್ರನ್ನ ಯಾವಾಗ್ಲೂ ನೆನೆಸ್ಕೊತಾ ಇರ್ತೀವಿ. ಯಾಕೆಂದ್ರೆ ನಮ್ಗೆ ಏನಾದ್ರೂ ಇವತ್ತು ಒಂದು ಒಳ್ಳೆ ಜ್ಞಾನ ಅಥವಾ ಒಂದು ಸಮಾಜದಲ್ಲಿ ಒಳ್ಳೆ ರೀತಿ ಬದುಕೋದಕ್ಕೆ ಅವರ ಒಂದು ಅವ್ರು ಹೇಳ್ಕೊಟ್ಟಂತ ಒಳ್ಳೆ ಮಾರ್ಗದರ್ಶನ. ಯಾಕೆಂದ್ರೆ ಅವರು 3 ವರ್ಷ ನನಗೆ ಶಿಕ್ಷಕರಾಗಿದ್ರು. ಯಾವತ್ತೂ ಅವರು ಒಂದು ಏಟ್ ಹೊಡೆದವರಲ್ಲ. ನಮ್ಗೆ ಯಾವುದೇ ವಿದ್ಯಾರ್ಥಿ ಏಟ್ ಹೊಡಿತಿರಲಿಲ್ಲ. ಅವರು ಮಾತಿನ ಚಾಟಿ ಆಗಿತ್ತು. ಮಾತಿನಲ್ಲೇ ಅವರು ನಮ್ಮನ್ನ ಒಳ್ಳೆಯ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಈಗಲೂ ಸಹ ನಾವು ನಮ್ಮ ಬೆಂಡಿಗಿನವಲೆ ಪ್ರೌಢಶಾಲೆಯಲ್ಲಿ ಹೋದಂತ ಸಾವಿರಾರು ವಿದ್ಯಾರ್ಥಿಗಳು ಈಗಲೂ ಸಹ ಅವ್ರನ್ನ ನಾವು ನೆನಪಿಸ್ಕೊಳ್ತಾ ಇರ್ತೀವಿ. ಏಕೆಂದ್ರೆ ಅವ್ರು ನಡೀತಕ್ಕಂತ ದಾರಿ, ಅವರ ಸಚ್ಚಾರಿತ್ರ, ಅದು ನಮ್ಮನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗ್ತು. ಹಾಗಾಗಿ ಈ ಒಂದು ಸಂಸ್ಥೆ ಯಾವಾಗ್ಲೂ ಈ ದೇಶದ ಯುವ ಜನರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಆ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆದು ಈ ದೇಶವನ್ನ ಒಳ್ಳೆಯ ದೇಶವನ್ನಾಗಿ ಬೆಳೆಸೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಈ ಸಂಸ್ಥೆಗೆ ಬರಲಿ, ಹೆಚ್ಚಿನ ಜನರು ಇದರಲ್ಲಿ ಪಾಲ್ಗೊಳ್ಳಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆಯೇ ದೇಶದಾದ್ಯಂತ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಮತ್ತೆ ಈ ಸಂಸ್ಥೆಯವರು ಒಡಗೂಡಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥದ್ದು ಯುವ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಈ ದುಶ್ಚಟಗಳಿಂದ ದೂರ ಇರಿಸಬೇಕು ಅಂತಕ್ಕಂಥದ್ದು ಈ ನಮ್ಮ ಭಾರತ ಸರ್ಕಾರದ ಮತ್ತು ಈ ಸಂಸ್ಥೆಯ ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಜಾಗೃತಿ ಜೊತೆಗೆ ವಿದ್ಯಾರ್ಥಿಗಳು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ಮನೆಗಳಲ್ಲಿ ಅಂದ್ರೆ ಕುಟುಂಬಗಳಲ್ಲಿ ಇರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಅಣ್ಣಂದಿರು ಈ ತರದ ಒಂದು ದುಶ್ಚಟಗಳಿಗೆ ಬಲಿಯಾಗಿದ್ರೆ ಅವ್ರಿಗೂ ಸಹ ನೀವು ತಿಳುವಳಿಕೆಯನ್ನು ನೀಡಿ ಇದರಿಂದ ದೂರ ಆಗಿ ಒಳ್ಳೆಯ ಆರೋಗ್ಯವಂತ ಯುವಕರನ್ನ ಈ ದೇಶ ಹೊಂದಬೇಕು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಮ್ಗೆ ಅರಿವನ್ನು ಮೂಡಿಸಿದೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಪ್ರಜಾಪೃತ ಬ್ರಹ್ಮಕುಮಾರಿ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಮತ್ತೆ ಬಂದಿರತಕ್ಕಂಥ ಸ್ವಯಂ ಸೇವಕರವರು ಯಾವುದೇ ಪ್ರತಿಫಲ ಇಲ್ಲದೇನೆ ಸಮಾಜಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಅದು ಪ್ರಜಾಪೃತ ಬ್ರಹ್ಮಕುಮಾರಿ ಸಂಸ್ಥೆ.